ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಎಡಿಟ್ ಮಾಡಿರಲಿಲ್ಲ. ಸೊ ಇವಾಗ ಎಡಿಟ್ ಮಾಡಿ ವೀಡಿಯೋನ ಹಾಕ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲೇ ಚೈತ್ರನ ತೋರಿಸಿದ್ದೆ. ಸೊ ಚೈತ್ರ ಅವ್ರಿಗೆ ಬ್ರೈಡ್ ಬುಕ್ ಆಗಿತ್ತು. ಸೊ ಮೆಹಂದಿ ಬ್ರೈಡ್ನ ಮೆಹಂದಿ ವರ್ಕ್ನ ನನಗೆ ಕೊಟ್ಟಿದ್ದರು. ನಾವು ಹೋಗೋಷ್ಟರಲ್ಲಿ ಏನು ಡೆಕೋರೇಷನ್ ಏನು ಮಾಡಿರಲಿಲ್ಲ. ನಾವು ಹೋಗೋ 1 ಅವರ್ ಆದಮೇಲೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಬ್ರೈಡ್ ಸಿಕ್ಕಿದ್ರು. ಅವರಿಗೆ ಮೆಹಂದಿನ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಕೇಳಿದರು, ಬಟ್ ಒಂದು ಸೈಡು ಸ್ವಲ್ಪ ಕಲಸ, ಡೋಲು, ಆಮೇಲೆ ಘಟಾಬಂಧನೆಲ್ಲ ಬಿಡಿಸಿ ಅಂತ ಹೇಳ್ತಿದ್ರು. ಬಟ್ ಬ್ರೈಡ್ ಬರೋಕ್ಕೂ ಮುಂಚೆ ನಾನ್ ಬ್ರೈಡ್ಸ್ಗೆ ಒಂದು 4 ಜನಕ್ಕೆ ಮೆಹಂದಿನ ಹಾಕಿದೆ. ಫಸ್ಟು ಇವಾಗ ಸ್ಟಾರ್ಟಿಂಗ್ ಹೋದಾಗ ಇಬ್ರಿಗೆ ಹಾಕ್ತೆ, ಎಂಡಿಂಗಲ್ಲಿ ಬರಬೇಕಾದ್ರೆ ಇಬ್ರಿಗೆ ಹಾಕ್ತೆ. ನಾನ್ ಬ್ರೈಡ್ಸ್ಗೆಲ್ಲ ಇದು ಸಿಂಪಲ್ಲಾಗಿ ಹಾಕಿದ್ವಿ. ಆಮೇಲೆ ಬ್ರೈಡ್ಗೆ ಒಂದು ಹ್ಯಾಂಡ್ ಕಂಪ್ಲೀಟ್ ಆಗಿತ್ತು. ಅಷ್ಟರಲ್ಲಿ ಮತ್ತೆ ಚಪ್ರದ ಪೂಜೆ ಇದೆ ಬನ್ನಿ ಅಂತ ಕರೆದ್ರು. ಅವರು ಹೋದರು. ಆವಾಗ ಹಾಗೆ ಕ್ಲಿಪ್ಪಿಂಗ್ಸ್ ಇಲ್ಲಿಂದ ತೊಗೊಂಡಿದ್ದೆ. ಚೈತ್ರ ಅವರು ನಾನ್ ಬ್ರೈಡ್ಸ್ ಜಾಸ್ತಿ ಇದ್ದರು. ಸೊ ಚೈತ್ರ ಅವರು ಹಾಕ್ತಾನೇ ಇದ್ದರು, ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ನೋಡಿ, ಲೈಕ್ ಈ ಥರ ಬಂತು. ಮೆಹಂದಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಕಟ್ ವರ್ಕು, ಆಮೇಲೆ ನೆಗೆಟಿವ್ ಫೀಲಿಂಗು, ಆಮೇಲೆ ಅವ್ರಿಗೆ ಇನ್ಶಿಲ್ಲು, ಅವ್ರ ಹಸ್ಬೆಂಡ್ ಮತ್ತು ಅವ್ರದ್ದು ಸ್ಟಾರ್ಟಿಂಗ್ ಲೆಟರ್ನ ಹಾಕಿದ್ದೀನಿ. ಮೆಹಂದಿ ತುಂಬ ಇಷ್ಟಪಟ್ಟರು, ಅವರಂತೂ ತುಂಬ ಖುಷಿಪಟ್ಟರು. ರಿವ್ಯೂ ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ದೀನಿ. ಹಾಗೆ ನೋಡಿ, ಬ್ಯಾಕ್ ಹ್ಯಾಂಡ್ ಈ ಥರ ಜುಮ್ಕಿ ಡಿಸೈನ್ ಬಂದಿದೆ. ಮತ್ತು ಕಟ್ ವರ್ಕು ಮತ್ತು ಜುಮ್ಕಿ ಡಿಸೈನ್ ಹಾಕಿ ಈ ಥರ ಡಿಸೈನ್. ಸಾರಿ, ನಾನು ವಾಯ್ಸ್ ಓವರ್ ಕೊಡುವಾಗ ನೋಡ್ತಿದ್ದೀನಿ, ಅವರು ಮಿರರಲ್ಲಿ ಕಾಣ್ತಿದೆ, ಅಲ್ಲಿ ವಿಂಡೋ ಮಿರರಲ್ಲಿ ಟಿ ವಿ ಹಾಕಿದ್ದಾರೆ. ಸೊ ಒರಿಜಿನಲ್ ವಾಯ್ಸ್ನ ಹಾಕೋಕ್ಕಾಗ್ತಿಲ್ಲ, ಬಟ್ ಅವ್ರ ಖುಷಿನ ನೀವು ಅವ್ರ ಫೇಸಲ್ಲೇ ಫೀಲ್ ಮಾಡ್ಬೋದು. ಅವರು ಅಂತೂ ತುಂಬ ಇಷ್ಟಪಟ್ಟಿದ್ರು ಮೆಹಂದಿ ಡಿಸೈನ್ನ. ಮದುವೆ ದಿನವೂ ಮೇಕಪ್ ಮಾಡುವಾಗ ಚೈತ್ರ ಅವ್ರಿಗೆ ಹೇಳ್ತಿದ್ರಂತೆ ಮೆಹಂದಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಮತ್ತು ಅದಾದ ನೆಕ್ಸ್ಟ್ ಡೇಗೆ ಮತ್ತೆ ಚೈತ್ರಂಗೆ ಬೇರೆ ಬ್ರೈಡ್ ಬುಕ್ ಆಗಿತ್ತು. ಆ ಬ್ರೈಡ್ದು ಮೆಹಂದಿ ನನಗೆ ಕೊಡಿಸಿದ್ರು. ಅಲ್ಲೂ ಕೂಡ ಈ ಥರ ಚೆಕ್ಸ್ ವರ್ಕು, ಲೋಟಸ್ ವರ್ಕು, ಮತ್ತು ಒಂದು ಸೈಡ್ ಮಾತ್ರ ಹುಡುಗಿದು ಸ್ಟಾರ್ಟಿಂಗ್ ಲೆಟರ್, ಒಂದು ಸೈಡ್ ಹಾರ್ಟ್, ಈ ಥರ ಡಿಸೈನ್ನ ಹೇಳಿದರು. ಸೊ ಅವ್ರು ಹೇಳಿದ ಥರನೇ ಹೋಗಿ ಡಿಸೈನ್ನ ಹಾಕಿದೆ. ಅವರು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟರು. ಬಟ್ ಬ್ಯಾಕ್ ಹ್ಯಾಂಡು ಸೇಮ್ ಅದೇ ಥರ ಬೇಕು. ಲಾಸ್ಟ್ ಬ್ರೈಡ್ಗೆ ಏನು ಹಾಕಿದ್ದೆ ನಾನು ಅದೇ ಥರ ಬೇಕು ಬ್ಯಾಕ್ ಹ್ಯಾಂಡ್ಗೆ ಅಂತ ಬುಕ್ ಮಾಡ್ಕೊಂಡಿದ್ರು. ಸೊ ಹಂಗೆ ಹಾಕ್ತೆ. ಕಾಲ್ದು ನೋಡಿ ಸ್ವಲ್ಪ ಚೆಕ್ಸ್ ವರ್ಕ್ ಥರ ಹಾಕಿದ್ದೀನಿ. ನಾನು ಕಾಲ್ದೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ, ಹೀಗೆ ವಿಡಿಯೋ ಕಾಣ್ತಿದೆ ಅಂತ. ಕಾಸು ಇನ್ನೂ ಕಡಿಮೆ ಕೊಟ್ಟಿದ್ದೀನಿ ಅನಿಸ್ತದೆ. ಬ್ಯಾಕು ಫ್ರಂಟಲ್ಲ ನೀವು ಅಂದ್ಕೊಂಡಾಗೆ ಬಂತಾ? ಓಕೆ, ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಆಂಟಿ ಮೆಹಂದಿ? ನನಗೆ ಗೊತ್ತು ಆಗಲ್ಲ ಅಂದರೆ ಜಾಸ್ತಿ. ಹಾಂ, ಇದು ಬಂದು ಮೀಶೋದು ಬ್ಯಾಂಗಲ್ಗೆ ಅಂತ ಬಾಕ್ಸ್ನ ತರಿಸಿದ್ದೆ. ಬ್ಯಾಂಗಲ್ಸ್ ಎಲ್ಲ ಫುಲ್ಲು ಅಲ್ಲಲ್ಲೇ ಹಾಕ್ಬಿಡ್ತೀವಿ, ಗೊತ್ತೇ ಆಗೋಲ್ಲ ಎಷ್ಟು ಬ್ಯಾಂಗಲ್ಸ್ ಇದೆ. ಒಂದು ಬ್ಯಾಂಗಲ್ಸ್ ಇದ್ರೂ ಗೊತ್ತಾಗಲ್ಲ, ಬಿಕಾಸ್ ಎಲ್ಲೋ ಹಾಕಿರ್ತೀವಿ. ಅಷ್ಟು ಮೆಸಪ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಇರಲಿ ಅಂತ ಮೀಶೋದಲ್ಲಿ ಈ ಪ್ರಾಡಕ್ಟ್ನ ತರಿಸ್ದೆ. ಪ್ಲಾಸ್ಟಿಕ್ ವೈಸ್ ಹೋದರೆ ಸ್ವಲ್ಪ ಪ್ಲಾಸ್ಟಿಕ್ ತೆಳು ಇದೆ, ಬಟ್ ಅದನ್ನೆಲ್ಲ ಹಾಕಿ ನೀಟಾಗಿ ಇಟ್ಟಿದ್ರೆ ಬಟ್ ನೀಟಾಗಿ ಕಾಣುತ್ತೆ. ಟೋಟಲಿ ಹೇಳಬೇಕಂದ್ರೆ ಚೆನ್ನಾಗಿದೆ. ಆ ಅಮೌಂಟ್ಗೆ ವರ್ತಿದೆ. 250 ರುಪೀಸ್ಗೆ 2 ಪೀಸ್ ಏನೋ ಇದೆ ಮೀಶೋದಲ್ಲಿ. ಸೊ ಆ ಅಮೌಂಟ್ಗೆ ವರ್ತಿದೆ. ಈ ಥರ 4 ಪಾರ್ಟ್ನ ಮಾಡಿದ್ದಾರೆ. ಆ ಸ್ಟಿಕ್ಸ್ನ ಏನಿಲ್ಲ, ಜಸ್ಟ್ ಹಿಂಗೆ ಅದರಲ್ಲೂ ಕೂಡ ಕಡ್ಡಿ ಈ ಥರ ಡಿವೈಡ್ ಮಾಡಿದ್ದೀರಲ್ಲ, ಅದರಲ್ಲೇ ಹೋಗಿ ಅದನ್ನು ಸ್ಟಿಕ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಕೂರುತ್ತೆ. ನಾವೇನೇ ಕೂಡ ಶೇಕ್ ಮಾಡಿದ್ರು ಏನೂ ಆಗೋಲ್ಲ. ನೋಡಿ, ಇಷ್ಟಿತ್ತು ಬ್ಯಾಂಗಲ್ಸು. ಮ್ಯಾರೇಜ್ಗೆ ಹಾಕ್ಕೊಂಡು ಹೋಗೋದು, ಡೈಲಿ ವೇರ್ಗೆ ಹಾಕ್ಕೊಂಡು ಹೋಗೋದು ಎಲ್ಲ ಫುಲ್ಲು ಮಿಸ್ಸಪ್ ಆಗಿಬಿಟ್ಟಿತ್ತು. ನೋಡಿ, ಕಂಪ್ಲೀಟಾಗಿ ಇವಾಗೆಲ್ಲ ಜೋಡಿಸಿದ್ದೀನಿ ನೀಟಾಗೆ. ಕಡಗಳೇ ಒಂದು ಸೈಡು, ಆಮೇಲೆ ಮ್ಯಾರೇಜ್ಗೆ ಹಾಕೋ ಬ್ಯಾಂಗಲ್ಸೇ ಒಂದು ಸೈಡು, ಡೈಲಿ ವೇರ್ ಗ್ರೀನ್ ಬ್ಯಾಂಗಲ್ಸೇ ಒಂದು ಸೈಡು. ಆಮೇಲೆ ನನ್ನ ಮಗಳದ್ದು ಪಾಪ ಬರೀ ಒಂದು ಲೈನ್ ಆಗಿತ್ತು ಅಷ್ಟೇ, ನನ್ನದೇ ಜಾಸ್ತಿ ಇತ್ತು. ಬಟ್ ಇವಾಗ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ. ಬಾಕ್ಸ್ ಎತ್ತಿಡೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ, ಅಷ್ಟು ನೀಟಾಗೆ ಚೆನ್ನಾಗಿ ಕಾಣ್ತಿತ್ತು. ಬಟ್ ಮೀಶೋಯಿಂದ ಇದೊಂದು ಒಳ್ಳೆ ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲ ನೀಟಾಗಿ ಅರೇಂಜ್ ಆಯ್ತಲ್ಲ, ಇವಾಗ ನೋಡೋದಕ್ಕೂ ನೀಟಾಗಿರುತ್ತೆ. ಆ್ಯಂಡ್ ನೀಟಾಗೆ ಒಂದು ಕಡೆ ಇಡ್ಬೋದು. ಇವಾಗ ಯಾವುದೇ ರೀತಿ ಮೆಸಪ್ ಆಗಲಿ ಏನಾಗಲಿ ಏನೂ ಆಗೋದಿಲ್ಲ. ಯಾರಿಗಾದ್ರೂ ಬೇಕಿದ್ದಲ್ಲಿ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ಬಂದು ನೆಕ್ಸ್ಟ್ ಡೇ ಲಾಗ್. ನನ್ನ ಮಗನಿಗೆ ಬೈಕ್ನ ಬುಕ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ವೆಬ್ಸೈಟಿಂದ, ಅದನ್ನ ಬಂದಿತ್ತು. ಸೊ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಹಿಂಗೆ ಒಂದು ಬೈಕ್ನ ತರಿಸಿದ್ದೆ, R3 ಬೈಕ್ ಅಂತ ಫ್ಲಿಪ್ಕಾರ್ಟಲ್ಲಿ.
ಫಸ್ಟ್ ಟೈಮ್ ತರಿಸಿದಾಗ ಅದು ಹೊಸದು ಬೈಕಾಗಿ ಕೊಟ್ಟಿದ್ರು, ಬಟ್ ಅದು ಮುಂದೆಗಡೆ ಡೋಮ್ ಫಿಕ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನೇನು ಮಾಡಿದೆ, ರಿಪ್ಲೇಸ್ಮೆಂಟ್ ಮಾಡಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಯೂಸ್ಡ್ ಒನ್ ಕೊಟ್ಟಿದ್ದರು. ಯೂಸ್ ಆಗಿತ್ತು, ಅದು ಆಲ್ರೆಡಿ ಯೂಸ್ ಆಗಿ ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಆಗಿತ್ತು, ಆ ಥರ ಬೈಕ್ನ ಕೊಡಿಸಿದ್ರು. ಸೊ ಅದಕ್ಕೆ ಬೈಕ್ ಸವಾಸನೇ ಬೇಡಪ್ಪ ಅಂತೇಳಿ ಎರಡು ಕೂಡ ರಿಟರ್ನ್ ಮಾಡಿ ತುಂಬ ದಿನ ಆಗಿತ್ತು. ಈಗ ಸ್ವಲ್ಪ ಮೆಹಂದಿ ಆರ್ಡರ್ಸ್ ಎಲ್ಲ ಮಾಡಿದ್ಮೇಲೆ ಅದರಲ್ಲಿ ಒಂದು ಏನಾದರೂ ಕೊಡ್ಸೋಣ ಅಂತೇಳಿ ಕೊಡಿಸಿದ್ದೆ. ಅದನ್ನು ಅವ್ನು ಸ್ಕೂಲ್ಗೆ ಹೋಗಿದ್ದ, ಅದನ್ನು ಅವ್ನು ಬರೋಷ್ಟರಲ್ಲಿ ಎಲ್ಲ ಅರೇಂಜ್ ಮಾಡಿ ಇಟ್ಬಿಡೋಣ ಅನ್ನೋಷ್ಟರಲ್ಲಿ ಅವ್ನು ಸಡನ್ನಾಗಿ ಬಂದೇ ಬಿಟ್ಟಿದ್ದ. ಆಲ್ರೆಡಿ ಬೈಕ್ ಕೂಡ ಅದು ಪಾರ್ಸಲ್ ಕೂಡ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, 1:30 ಏನೋ ಆಗಿತ್ತು. ಅವನು ಸ್ಕೂಲಿಂದ ಬರೋದು 1:30ಗೆ. ಸೊ ಅಷ್ಟರಲ್ಲಿ ಬಂದುಬಿಟ್ಟಿದ್ದೆ. ನಾವು ಬಾಕ್ಸ್ ನೋಡಿದ ತಕ್ಷಣ ನಾನು ಐಡೆಂಟಿಫೈ ಮಾಡಿಬಿಟ್ಟಿದ್ದೆ, ಇದು ಬೈಕು ತಾನೇ ಹೇಳು ಅಂತ. ನಾನು ಅಲ್ಲ ಅಂತ ಹೇಳ್ತಾ ಇದ್ದೆ. ಬಂದ ಓಪನ್ ಮಾಡ್ತಿದ್ದಾನೆ. ಅವ್ನ ಖುಷಿನ ನೋಡಿ ಹಂಗೆ ಒರಿಜಿನಲ್ ವಾಯ್ಸ್ನೇ ಹಾಕಿದ್ದೀನಿ. ಹಾಂ, ಹೆಂಗೈತೆ? ಹೆಂಗೈತೆ? ಹಾಂ. ಆ್ಯಂಡ್ ಇದು ಬಂದು ಅದರ ನೈಟು ಕೂತ್ಕೊಂಡು ಈ ಥರ ಏನಾದರೂ ಒಂದು ಡಿಸೈನ್ನ ಹಾಕೋಣ ರಾಜಾರಾಣಿ ಥೀಮಲ್ಲಿ, ನನ್ನ ಬುಕ್ಕಿಗೆ ಇದು ಒಂದು ಡಿಸೈನ್ ಬೇಕು ಅಂತ ಹೇಳಿ ಆ್ಯಡ್ನ ಮಾಡಿದೆ. ನೈಟ್ 2 ಡೇಸ್, ಒಂದು ನೈಟ್ ರಾಜನ, ಒಂದು ನೈಟ್ ರಾಣಿನ ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಬಟ್ ಟೈಮ್ ಇರಲಿಲ್ಲಲ್ಲ, ಸುಮ್ಮನೆ ಹಾಗೆ ಕೂತ್ಕೊಂಡು ಹಾಕಿದ್ದು. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.